ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಕೂಡ ಶ್ರೀಜಿ ವೇದಿಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಪ್ರದೀಪ್ ಶರ್ಮಾ ಮಾಡುವ ಸ್ವಾಗತಗಳು. ನೋಡಿ, ಈ ವರ್ಷ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ 2026ರಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವತ್ತು ನಾವು ಆಚರಣೆಯನ್ನ ಮಾಡಬೇಕು ಅಂತ ಈಗಾಗಲೇ ತುಂಬಾ ಗೊಂದಲದಲ್ಲಿ ಇದ್ದೇವೆ. 21ನೇ ತಾರೀಕು ಮಾಡಬೇಕಾ ಗುರುಗಳೇ, ಅಥವಾ 28ನೇ ತಾರೀಕು ಮಾಡಬೇಕಾ? ಹಲವಾರು ಜನ ನಮಗೆ ಆಗ್ಲೇ ಫೋನ್ಗಳೆಲ್ಲ ಬರ್ತಾ ಇದೆ. ನೋಡಿ, ಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ, ಶುಕ್ಲೆ ಶ್ರಾವಣಿಕೇ ಮಾಸೆ ಪೂರ್ಣಿಮಾ ಪಾಂತ್ಯ ಭಾರ್ಗವೆ ವರಲಕ್ಷ್ಮಿಯ ವ್ರತಂ ಕಾರ್ಯಂ. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬವನ್ನ ಹುಣ್ಣಿಮೆಗೆ ಹತ್ತಿರದಲ್ಲಿ ಇರತಕ್ಕಂತಹ ಶುಕ್ರವಾರದಿಂದ ಆಚರಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಆದ್ರೆ ಈ ವರ್ಷ ಇರತಕ್ಕಂತಹ ಗೊಂದಲ ಏನಪ್ಪಾ ಅಂದ್ರೆ, ಹುಣ್ಣಿಮೆಯೇ ನಮಗೆ 28ನೇ ತಾರೀಕು ಬೆಳಗ್ಗೆ 8 ಗಂಟೆ 57 ನಿಮಿಷಕ್ಕೆ ಮುಗಿದು ಹೋಗ್ತದೆ ಹುಣ್ಣಿಮೆ ಅಂತಕ್ಕಂತಹದ್ದು. ಹಾಗಾಗಿ ಇದು ಸೂರ್ಯ ಸಿದ್ಧಾಂತದ ಆಧಾರವಾಗಿ ಈ ಪ್ರಕಾರವಾಗಿ ಹುಣ್ಣಿಮೆಗೆ ಮುಂಚೆ ಬರ್ತಕ್ಕಂತಹ ಶುಕ್ರವಾರ ಅಂದ್ರೆ 21ನೇ ತಾರೀಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂತಹದ್ದು ಶಾಸ್ತ್ರ ಹಾಗೂ ನಮ್ಮ ಅಭಿಪ್ರಾಯ. ಆದ್ರೆ ಹುಣ್ಣಿಮೆಯ ದಿನವೂ ಕೂಡ ನಾವು ಆಚರಣೆಯನ್ನ ಮಾಡಬಹುದು ಅಂತಕ್ಕಂತಹದ್ದು ಕೂಡ ಇರೋದ್ರಿಂದ ಕೆಲವು ಮಠ ಮಂದಿರಗಳು, ಕೆಲವೊಂದು ಪಂಚಾಂಗಕರ್ತರು ಕೂಡ 28ನೇ ತಾರೀಕು ಯಾಕೆ ಮಾಡಬಾರದು, 28ನೇ ತಾರೀಕು ಮಾಡಬಹುದು ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಅದು ಅವರವರ ವೈಯಕ್ತಿಕ. ಆದ್ರೆ ನಮ್ಮ ಶ್ರೀಜಿ ವೇದಿಕ್ ಸಂಸ್ಥೆಯಿಂದ ನಾವು ಹೇಳ್ತಕ್ಕಂತಹದ್ದು, ಹುಣ್ಣಿಮೆಗೆ ಸಮೀಪದಲ್ಲಿ ಇರ್ತಕ್ಕಂತಹ ಮುಂಚಿತವಾಗಿ ಬರ್ತಕ್ಕಂತಹ ಶುಕ್ರವಾರ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾವು 21ನೇ ತಾರೀಕೆ ಮಾಡತಕ್ಕಂತಹದ್ದು ಉತ್ತಮ. ಮೈಸೂರಿನ ವಿಖ್ಯಾತ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿಯೂ ಕೂಡ 21ನೇ ತಾರೀಕೆ ಹೇಳಿರ್ತಕ್ಕಂತಹದ್ದು. ನಮ್ಮೆಲ್ಲರ ಜಗದ್ಗುರುಗಳಾಗಿರ್ತಕ್ಕಂತಹ ಶೃಂಗೇರಿ ಮಠದ ಪಂಚಾಂಗದಲ್ಲೂ ಕೂಡ 21ನೇ ತಾರೀಕೆ ಆಚರಣೆ ಮಾಡ್ತಿರ್ತಕ್ಕಂತಹದ್ದು. ಹಾಗಾಗಿ ಈ ಆಧಾರದ ಮೇಲೆ ನಾವು 21ನೇ ತಾರೀಕೆ ಸೂಕ್ತ ಅಂತಕ್ಕಂತಹದ್ದು. ಎಲ್ಲರೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬವನ್ನ ಆಚರಣೆ ಮಾಡಿ ವರಮಹಾಲಕ್ಷ್ಮಿಯ ಪೂರ್ಣಾನುಗ್ರಹ ಎಲ್ಲರಿಗೂ ಕೂಡ ಉಂಟಾಗಿ ಶುಭಂ ಭೂಯಾತ್.